ಏನಪ್ಪಾ ಛೋಟಾ ಭೀಮ್, ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ದೀವಿ? ಯಾರಿದು ಡಿಶುಮ್ ಡಿಶುಮ್ ಹೀರೋ? ಬ್ಲೂ ರೇಂಜರ್. ಓ, ಬ್ಲೂ ರೇಂಜರಾ? ಇವನೇನಾ ನಿನ್ ಇನ್ಸ್ಪಿರೇಷನ್? ಯಾವ್ದಕ್ಕೆ? ಸ್ಕೂಲಲ್ಲಿ ಅದ್ ಯಾವ್ದೋ ಹುಡುಗಿಗೆ ಪಂಚ್ ಕೊಟ್ಟು ಬಂದಿಯಲ್ಲಪ್ಪ, ಅದಕ್ಕೆ. ನಿಮ್ಗೆ ಯಾರು ಹೇಳಿದ್ದು? ಸ್ಕೂಲಿಂದ ಫೋನ್ ಬಂದಿತ್ತು, ಗೊತ್ತಾಯ್ತು. ಥೂ, ಆ ಮ್ಯಾಮ ಆಫ್ಟರ್ ಒಂದು ಪಂಚ್ ವಿಷಯಕ್ಕೆ ನಿಮಗ್ ಬೇರೆ ಫೋನ್ ಮಾಡಿ ಹೇಳಿದ್ರಾ? ನೋಡು ಮರಿ, ವಿದ್ಯೆ ಹೇಳ್ಕೊಡೋ ಗುರುಗೆ ಥೂ ಅನ್ಬಾರ್ದು. ನೀನ್ ಮಾಡಿದ್ದು ತಪ್ಪು. ನಿನಗಿಂತ ಸ್ಟ್ರಾಂಗ್ ಆಗಿರೋರು ನಿನಗ್ ಪಂಚ್ ಮಾಡಿದ್ರೆ ಆಗ ನಿನಗೆ ಹೇಗನ್ಸುತ್ತೆ? ಅರ್ಥ ಆಗಲ್ವಾ? ಇಂಥ ತಪ್ಪು ಇನ್ನೊಂದ್ಸಲ ನಡಿಬಾರ್ದು ಅಂತ ಪೇರೆಂಟ್ಸ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ನಾನ್ ಯಾಕೆ ಹಂಗ್ ಮಾಡ್ದೆ ನಿಮಗ್ ಗೊತ್ತಾ ಅಜ್ಜಿ? ನಾನ್ ಸ್ಕೂಲಿಗೆ ಫೋನ್ ಮಾಡಿ ನಿಮ್ ಮ್ಯಾಮ್ ಹತ್ರ ವಿಷಯ ತಿಳ್ಕೊಂಡೆ. ಮತ್ತೆ ಅವ್ಳು ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನನಗ್ ಕೋಪ ಬರುತ್ತಾ ಇಲ್ವಾ? ನೀವೇ ಹೇಳಿ. ಸರಿ, ಕೋಪ ಬಂತು, ನೀನ್ ಅವಳನ್ನ ಹೊಡೆದೆ, ಅವಳ ಮಾರ್ಕ್ಸ್ ಕಡಿಮೆ ಆಗೋಗಿ ನಿನ್ ಮಾರ್ಕ್ಸ್ ಜಾಸ್ತಿ ಆಗೋಯ್ತಾ? ಇಲ್ಲ. ಮತ್ತೆ ಹೊಡೆದಿದ್ರಿಂದ ನಿನಗೇನ್ ಸಿಕ್ತು? ಕೋಪ ಕಡಿಮೆ ಆಯ್ತು ಅಷ್ಟೇ. ಕೋಪ ಕಡಿಮೆ ಆಯ್ತು, ಭಯ ಹೆಚ್ಚಾಯ್ತು. ನಿಮ್ ಮ್ಯಾಮ್ ಎಲ್ಲಿ ನಿನಗೆ ಹೊಡೆದ್ಬಿಡ್ತಾರೋ ಅನ್ನೋ ಭಯ, ಅಪ್ಪ ಅಮ್ಮಂಗೆ ಎಲ್ಲಿ ಹೇಳ್ಬಿಡ್ತಾರೋ ಅನ್ನೋ ಭಯ. ನಿನ್ನ ಹತ್ರ ಹೊಡಿಸ್ಕೊಂಡು ಹೋದ್ಲಲ್ಲ ಹುಡುಗಿ, ಅವಳು ಪೇರೆಂಟ್ಸ್ ಹತ್ರ ಹೇಳಿ ಅವರು ಸ್ಕೂಲಲ್ಲಿ ಕಂಪ್ಲೇಂಟ್ ಮಾಡಿ ಸ್ಕೂಲಲ್ಲಿ ನಿನ್ಗೆ ಎಲ್ಲಿ ಹೊಡೆದ್ ಬಿಡ್ತಾರೋ ಅನ್ನೋ ಭಯ. ನೋಡ್ಯಾ, ಈ ಭಯ ಅನ್ನೋದು ಕೋಪದಷ್ಟೇ ಕೆಟ್ಟದ್ದು. ಕೋಪನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲಾ ಭಯಕ್ಕೆ ಇನ್ವಿಟೇಷನ್ ಕೊಟ್ಟು ಅದನ್ನೆಲ್ಲ ಮನ್ಸಕ್ಕೆ ಕರ್ಕೊಳ್ಳೋದು ಒಳ್ಳೇದಾ? ಇಲ್ಲ. ನೀನ್ ಅವತ್ತು ಆ ಹುಡುಗಿಗೆ ಹೊಡಿದೆ ಸುಮ್ನೆ ಇದ್ದಿದ್ರೆ ವಿಷಯ ಮನೆವರೆಗೂ ಬರ್ತಿರ್ಲಿಲ್ಲ. ನಾನಾಗ್ಲಿ, ನಿಮ್ಮ ಅಮ್ಮ ಆಗ್ಲಿ, ನಿಮ್ ಮ್ಯಾಮ್ ಆಗ್ಲಿ ನನ್ನ ಇಷ್ಟೊಂದು ಎನ್ಕ್ವೈರಿನೂ ಮಾಡ್ತಿರ್ಲಿಲ್ಲ. Am I right? ಇನ್ಮೇಲೆ ನೀನು ಕೋಪ ಬಂದ್ರೂ ಕೋಪ ಮಾಡ್ಕೋಬೇಡ. ಆಮೇಲೆ ನೀನು ಹೊಡೆದ ಹುಡುಗಿ ಹತ್ರ ಹೋಗಿ ಸಾರಿ ಹೇಳ್ಬಿಡು. ಆಗ ಅವಳಿಗೂ ನಿನ್ ಮೇಲಿನ ಕೋಪ ಹೊರಟೋಗುತ್ತೆ, ನಿನ್ ಮನ್ಸು ಕ್ಲಿಯರ್ ಆಗಿರುತ್ತೆ. ನಾಳೆ ನಿಮ್ಮಮ್ಮ ನಿನ್ ಜೊತೆ ಸ್ಕೂಲಿಗೆ ಮೀಟಿಂಗಿಗೆ ಬಂದಾಗ್ಲೂ ಅಷ್ಟೇ, ಐ ಆಮ್ ಸಾರಿ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಅಂತ ಹೇಳ್ಬಿಡು. ಏನು ಅರ್ಥ ಆಯ್ತಾ? ನಾನ್ ಸೋತಾಗಲ್ವಾ? ಇಲ್ಲ, ಅಪಾಲಜಿ ಕೇಳಿದ್ರೆ ನೀನು ವಿನ್ನರ್ ಆಗ್ತೀಯಾ? ಹಾಗಾದ್ರೆ ನಾನು ಅಪಾಲಜಿ ಕೇಳ್ತೀನಿ. ವೆರಿ ವೆರಿ ಗುಡ್ ಬಾಯ್. ಬಾಯ್ ಅಜ್ಜಿ. ಬಾಯ್. ನಮ್ ಭುವನ್ನು ಜಾಣ, ಒಳ್ಳೆ ಮನ್ಸು ಅವನದ್ದು. ಅದನ್ನ ಅರ್ಥ ಮಾಡ್ಕೊಂಡು ಅವನನ್ನ ತಿದ್ದಬೇಕು. ಆದ್ರೆ ನನ್ ಸೊಸೆ ಮಧುರಂಗೆ ಆ ತಾಳ್ಮೆನೇ ಇಲ್ಲ. ಬೈಯೋದ್ರಿಂದ ಹೊಡೆಯೋದ್ರಿಂದ ಮಕ್ಕಳನ್ನ ತಿದ್ದಬಹುದು ಅನ್ನೋ ತಪ್ಪು ಕಲ್ಪನೆ ಅವಳದ್ದು. ಭುವನ್ನ ಬೇಕಾದ್ರೆ ತಿದ್ದಬಹುದು, ಆದ್ರೆ ನನ್ ಸೊಸೆ ಮಧುರನ್ನ ಖಂಡಿತ ತಿದ್ದಕ್ಕಾಗಲ್ಲ. ಮಕ್ಕಳಿಗಿಂತ ದೊಡ್ಡವರೇ ಹಠಮಾರಿಗಳು. ಮಕ್ಕಳ ಮನಸ್ಸು ಹಸಿ ಜೇಡಿ ಮಣ್ಣಿದ್ದ ಹಾಗೆ, ಯಾವ ಶೇಪಿಗೆ ಬೇಕಾದ್ರೂ ತರಬಹುದು. ಆದ್ರೆ ದೊಡ್ಡವ್ರ ಮನಸ್ಸಿದೆಯಲ್ಲ, ಕಲ್ಲು ಬಂಡೆ. ತುಂಬಾ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಬನ್ನಿ ಅಂತ ಫೋನ್ ಮಾಡಿದ್ಯಲ್ಲ. ಏನಂತ ಅರ್ಜೆಂಟ್? ಅರ್ಜೆಂಟ್ ಅಂತ ಏನಲ್ಲಕ್ಕ, ಇತ್ತೀಚೆಗೆ ನಿಮ್ ನೆನಪು ತುಂಬಾ ಆಗ್ತಿತ್ತು. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿತ್ತು, ಏನೇನೋ ಮಾತಾಡ್ಬೇಕು ಅನ್ನಿಸ್ತಿತ್ತು. ಮತ್ತೆ ಸೀದಾ ನಮ್ಮನೆಗೆ ಬರೋದಲ್ವಾ?
ನಾನೇ ನಿಂತರ ಕೆಲ್ಸಕ್ಕೆ ಹೋಗ್ತೀನ, ಮನೇಲೆ ಬಿದ್ದಿರ್ತೀನಿ. ಹಬ್ಬಪ್ಪ ಅಂದ್ರೆ ವಾರಕ್ಕೊಂದ್ಸಲ ವೃದ್ಧಾಶ್ರಮಕ್ಕೆ ಹೋಗ್ತಿರ್ತೀನಿ ಅಷ್ಟೇ. ಏನೋಪ್ಪ, ಹೊರಗಡೆ ಹೋಗ್ದಲೆ ಮನೇಲೇ ಇದ್ರೆ ಈ ತರ ಹಿರಿಯರ ಸೇವೆ ಮಾಡೋ ಆಸೆ ಹುಟ್ಟುತ್ತೇನೋ. ಹಾಗೇನಿಲ್ಲ, ನೀನ್ ದುಡಿಯೋಕಂತ ಹೊರಗ್ ಹೋದ್ರು ಮನೇಲಿ ಮಾವನವ್ರನ್ ಚೆನ್ನಾಗೇ ನೋಡ್ಕೋತೀಯ. ಅದ್ ನಿಮ್ಗೆ ಹೇಗ್ ಗೊತ್ತು? ಮಾವನವರೇ ಹೇಳಿದ್ರು. ಐ ಆಮ್ ವೆರಿ ಕಂಫರ್ಟಬಲ್ ಅಂದ್ರು. ಸುಮ್ನೆ ಅಂತಾರ? ಅದ್ ಸರಿ, ನನ್ನ ಬಾ ಅಂದಿದ್ಯಾಕೆ? ಏನೇನೋ ಮಾತಾಡ್ಬೇಕು ಅಂದ್ಯಲ್ಲ, ಅದೇನ್ ಹೇಳು. ಏನ್ ಹೇಳಲಿಲ್ಲ ತಕ್ಕ. ಕಂಪ್ನಿಯವರು ನೋಟಿಸ್ ಕಳ್ಸಿದ್ದಾರೆ. ಮನೆ ಯಾವಾಗ ಖಾಲಿ ಮಾಡ್ಬೇಕೋ ಗೊತ್ತಿಲ್ಲ. ಒಂದ್ ಒಳ್ಳೆ ವಿಲ್ಲಾ ಬಂದಿತ್ತು, ದುಡ್ಡು ಒದಗ್ಲಿಲ್ಲ. ಅದಕ್ಕೆ ಇವ್ರು ನಿಮ್ ಮನೆಗ್ ಬಂದಿದ್ದು. ಇವ್ರು ಕೊಡ್ಬೋದಿತ್ತು, ನಾನು ಕೊಡಿ ಹಿಂದೆ. ನನ್ನ ಹತ್ರ ಇದ್ರೆ ಕೊಟ್ಟೆ ಬಿಡ್ತಿದ್ದೆ. ಮಾತೆತ್ತಿದ್ರೆ ನೀನೇನ್ ದುಡಿತೀಯ, ದುಡ್ಡಿನ ಮೇಲೆ ನಿಂಗೇನ್ ಗೊತ್ತು ಅಂತಾರೆ. ನಿಮ್ ಮನೆಯವ್ರಿಗೆ ಮೇಲ್ ಸಂಪಾದನೆನೂ ಇದೆ ಅಲ್ವಾ? ಹೀಗ್ ಕೇಳ್ತೀನಿ ಅಂತ. ಕೇಳೋದೇನೋ, ನಾನೇ ನೋಡಿದೀನಿ. ಅದು ಮೇಲ್ ಸಂಪಾದನೆ ಅಲ್ಲ, ಕೆಳಗಿನ ಸಂಪಾದನೆ. ಟೇಬಲ್ ಕೆಳಗಿಂದ ವಸೂಲಿ ಮಾಡ್ಕೊಳ್ಳೋದು. ನಾಚಿಕೆಡು. ಲಂಚ ತಗೊಳ್ಳೋದು ಒಳ್ಳೇದಲ್ಲ ಮೇಘ. ನಮ್ಮನ್ನೇ ನಾವು ಮಾರ್ಕೊಂಡ್ ಹಾಗೆ. ದುಡ್ಡಿನ ಕಂತೆ ಹಿಡ್ಕೊಂಡ್ ಮನೆ ಹತ್ರ ಬರೋರನ್ ಕಂಡ್ರೆ ಮೈ ಹುರಿದು ಹೋಗುತ್ತೆ. ಕಂತೆ ದುಡ್ಡನ್ನ ಮನೆಗ್ ತರ್ತಾರ? ಆ ದುಡ್ಡನ್ನೆಲ್ಲ ಅವ್ರು ಏನ್ ಮಾಡ್ತಾರೆ? ಅದ್ ಏನ್ ಮಾಡ್ತಾರೋ ಕಾಣೆ. ಇವ್ರಿಗಿದೆಲ್ಲ ಬಂದಿದ್ರೆ ನಾವ್ ಯಾಕೆ ಹೀಗಿರ್ತಿದ್ವಿಲ್ಲ ತಕ್ಕ. ಅಪ್ಪನ ಹತ್ರ ಬಾಯ್ ಬಿಡಕ್ಕೆ ಅಂಜಿ ಸಾಯ್ತಾರೆ. ನೋಡೋಣ ಇರು, ಇವ್ರ ಮೂಡ್ ನೋಡ್ಕೊಂಡು ನಾನೇ ಇನ್ನೊಂದ್ಸಲ ಪ್ರಸ್ತಾಪಿಸ್ತೀನಿ. ಬೇಗ ನಿಮ್ಗೂ ಒಂದ್ ಮನೆ ಅಂತಾಗ್ಲಿ, ನಿಮ್ ಸಂಸಾರ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ದಿಷ್ಟು ದೊಡ್ಡ ಮನ್ಸುಲ ತಕ್ಕ. ನನ್ ವಯಸ್ಸಿನಲ್ಲ, ಗುಣದಲ್ಲೂ ನಿಮ್ಗಿಂತ ಚಿಕ್ಕೋಳು. ನಿಮ್ಮನ್ನ ನೋಡ್ದಾಗ್ಲೆಲ್ಲ ಮನುಷ್ಯರು ಹೀಗೂ ಇರ್ತಾರ, ಇಷ್ಟು ಒಳ್ಳೆಯವರಾಗಿರ್ತಾರ ಅನ್ಸುತ್ತೆ. ಒಂದು ಮಾತು ಹೇಳ, ಮನುಷ್ಯರು ಒಳ್ಳೆಯವರಾಗಿರ್ಬೇಕಾದ್ದು ದೊಡ್ಡಸ್ತಿಕೆ ಏನಲ್ಲ ಮೇಘ, ಅದು ಅವ್ರ ಜವಾಬ್ದಾರಿ. ಯಾಕೆ ಸುಷ್ಮಾ, 3-4 ದಿನ ಆಯ್ತು. ನಾನು ಮುಖ ಕೊಟ್ಟು ಮಾತಾಡೋದೇ ಮಹಾ ಪಾಪ ಅಂತ ಡಿಸೈಡ್ ಮಾಡ್ಕೊಂಡಾಗಿದೆ. ಆದ್ರಿಂದ ನಿಮ್ಗೆ ಏನಾದ್ರೂ ವ್ಯತ್ಯಾಸ ಅನ್ನಿಸ್ತಾ ಇದೆಯಾ? ನಾನ್ ನಿನ್ ಗಂಡ ಅನ್ನೋದನ್ನ ಮರ್ತು ಮಾತಾಡ್ತಿದ್ದೆ ಸುಷ್ಮಾ. ಹೆತ್ತ ತಾಯಿನೇ ಮರೆಯೋದು ಸರಿ ಅಂದ್ರೆ ನಾನ್ ನನ್ ಗಂಡನ್ ಮರ್ತ್ರೆ ಅದು ಸರಿನೇ. ಶಟ್ ಅಪ್. ಯಾಕೆ ಕೋಪ ಬರ್ತಾ ಇದೆ ನಿಮ್ಗೆ? ಗಂಡ ಹೆಂಡತಿರ ಮಧ್ಯೆ ಆ ಹೆಂಗ್ಸು ಹಿಂದೆ ಇದ್ರು ಮುಳ್ಳಾಗಿದ್ದಾಳೆ. ಐ ಹೇಟ್ ಇಟ್. ತಾಯಿನ ಹೆಂಗ್ಸು ಅಂತ ಕರೆಯೋದನ್ನ ಮೊದ್ಲು ನಿಲ್ಸಿ ನೀವು. ಸುಷ್ಮಾ ಪ್ಲೀಸ್, ನಿಮ್ ಅತ್ತೆ ವಿಚಾರ ಬಿಟ್ಟು ಬೇರೆ ವಿಚಾರಗಳು ಮಾತಾಡೋದಕ್ಕೆ ನಮ್ ಲೈಫ್ ಅಲ್ಲಿ ತುಂಬಾ ಇದೆ. ಇರಬಹುದು, ಆದ್ರೆ ನನ್ಗ ನನ್ನ ಅತ್ತೆ ವಿಚಾರ ಇತ್ಯರ್ಥ ಆಗೋ ತನಕ ಬೇರೆ ಯಾವ ವಿಷಯನೂ ಮಾತಾಡೋದಕ್ಕೆ ಆಸಕ್ತಿ ಇಲ್ಲ. ಬೇಡ ಸುಷ್ಮಾ, ನಿನ್ನ ಹಠ ನಿನ್ನನ್ನ ಕರ್ಕೊಂಡೋಗಿ ಬೀದಿಗೆ ನಿಲ್ಸಿದ್ರು ನಿಲ್ಲಿಸಬಹುದು. ನೆನ್ಪಿರ್ಲಿ, ಬೀದಿ ನಿಂತು ಸರಿನೇ, ನಾನ್ ನಮ್ಮ ಅತ್ತೆ ಜಪ ಬಿಡಲ್ಲ. ಸುಷ್ಮಾ ಯಾಕೆ ಸುಷ್ಮಾ, ಯಾಕೆ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ಯಾ? ಅತ್ತೆ ಅತ್ತೆ ಅಂತ ಹೇಳಿ ಸ್ವರ್ಗದಂತ ನಿನ್ ಸಂಸಾರನ ನೀನೇ ನಿನ್ ಕೈಯಾರ ನರಕ ಮಾಡ್ಕೋತಾ ಇದ್ಯಾ. ನನಗೆ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲ ಸುಷ್ಮಾ. ನಾನ್ ನಿನ್ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಾನು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತೀನಿ ಸುಂದರ್. ಮತ್ತೆ ಯಾಕೆ ಆ ಹೆಂಗಸನ ನಮ್ಮಿಬ್ರು ಮಧ್ಯೆ ತಂದು ನಾನ್ ನೆಮ್ಮದಿಯನ್ನ ಸಾಯಿಸ್ತಾ ಇದ್ಯಾ? ನನಗೆ ಈ ಮನೆಯಲ್ಲಿ ಹುಚ್ಚಿಡಿತಾ ಇದೆ. ಹೊರಗಡೆ ಹೋಗ್ಬರೋಣ, ಬರ್ತೀಯಾ? ಬರ್ತೀನಿ. ನಿಜವಾಗ್ಲೂ? ನಾನ್ ಯಾವಾಗ್ಲಾದ್ರೂ ನಿಮ್ ಜೊತೆ ಬರಲ್ಲ ಅಂದಿದ್ದೀನ. ಸರಿ, ಹಾಗಾದ್ರೆ ಬಾ, ಈಗ್ಲೇ ಹೊರಗೋಗ್ ಬರೋಣ. ಆದ್ರೆ ಜಾಗದ ಆಯ್ಕೆ ಮಾತ್ರ ನಂದೆ, ಓಕೆನಾ? ಎಲ್ಲ ಕರೆದ್ರು ಬರ್ತೀನಿ. ಶೋರ್? ಪ್ರಾಮಿಸ್ ಸುಷ್ಮಾ. ಹಾಗಾದ್ರೆ ನಡೀರಿ, ಅತ್ತೆ ನೋಡ್ಕೊಂಡ್ ಬರೋಣ.
ಬಿಟ್ರಿ? ಆಡ್ಸು, ಅದು ಎಷ್ಟು ದಿನ ಆಡಿಸ್ತೀಯೋ ಆಡ್ಸು. ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ಈ ನೀನ್ ಗೊಡ್ಡು ಬೆದರಿಕೆಗೆಲ್ಲ ಹೆದರ್ಕೊಂಡು ನಾನು ನನ್ನ ಪಟ್ಟು ಬಿಡ್ತೀನಿ ಅನ್ಕೊಂಡಿದ್ರೆ ದಟ್ ಈಸ್ ಇಂಪಾಸಿಬಲ್. ಆಯ್ತು, ನನ್ ನಿರ್ಧಾರ ಗಟ್ಟಿನ ನಿಮ್ ಹಠ ಗಟ್ಟಿನ ಅಂತ ನೋಡಿ ಬಿಡೋಣ. ನನ್ನ ಹತ್ರ ಚಾಲೆಂಜ್ ಮಾಡಬೇಡ. ಈ ತರ ಚಾಲೆಂಜ್ ಮಾಡಿದಿಕ್ಕೆ ಆ ಮುದುಕಿ ಓಲ್ಡ್ ಏಜ್ ಹೋಮ್ ಅಲ್ಲಿ ತಂಗಳನ್ನ ತಿಂತಾ ಇರೋದು. ನಾಳೆ ನೀವು ಮುದುಕ ಆಗಲ್ವಾ? ಆಗೆಲ್ಲಿರ್ತೀರಾ? ಏನ್ ತಿಂತೀರಾ? ನಾವು ಇನ್ನೊಬ್ರಿಗೆ ಏನ್ ಮಾಡ್ತೀವೋ ನಮ್ಗೂ ಅದೇ ಆಗೋದು. ನಾನು ಚಿರಂಜೀವಿ ಕಣೆ, ಚಿರಂಜೀವಿ. ನನಗೆ ಸಾವಿಲ್ಲ ಮುಪ್ಪಿಲ್ಲ ತಿಳ್ಕೊ. ನಾನು ಚಿರಂಜೀವಿ, ಹೀಗೆ ಇರ್ತೀನಿ. ಹೀಗೆ ಇರ್ತೀನಿ ಅಂದ ರಾಜ್ ಮಹಾರಾಜರೆಲ್ಲ ಮಣ್ಣಲ್ ಮಣ್ಣಾದ್ರು. ಕಟ್ಟಿದ ಕೋಟೆಗಳೆಲ್ಲ ಕುಸಿದು ಬಿದ್ವು. ಕಿರೀಟ ಕತ್ತಿ ತುಕ್ಕು ಹಿಡಿದು ಹೋಯ್ತು. ಸಿಂಹಾಸನ ಕಾಲು ಮುಡ್ಕೊಂಡು ಧೂಳ್ ತಿಂತಾ ಇತ್ತು. ಇನ್ನು ನೀವ್ ಯಾವ ಲೆಕ್ಕ? ಆ ದಿನ ನೆನ್ಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನತ್ತೆ. ನ್ಯಾರೋ ಎಸ್ಕೇಪು. ಆ ಪೊಲೀಸ್ನವರಿಂದ ಬಚಾವಾಗಿದ್ದು ನಮ್ ಪುಣ್ಯ. ಅವ್ರು ಹುಡುಕ್ತಿದ್ದು ಯಾರನ್ನೋ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೀನ್ ಸುಮ್ನೆ ಹೆದರ್ಬೇಡ. ಹಾ, ಎಷ್ಟು ಕೂಲಾಗಿ ಹೇಳ್ತೀಯ ನೋಡು. ಒಂದ್ಸಲ ಒಳಗೋದ್ರೆ ಗೊತ್ತಾಗತ್ತೆ, ನಮ್ ಲೈಫೇ ಹಾಳಾಗತ್ತೆ. ಸಾಕಪ್ಪ ಈ ಕಳ್ತನ. ಏಯ್, ಅದು ಕಳ್ತನ ಅಲ್ಲ. ಒಂದ್ ಪಾರ್ಕಿಂಗ್ ಲಾಟಲ್ಲಿ ಇದ್ದಿದ್ದನ್ನ ಇನ್ನೊಂದ್ ಪಾರ್ಕಿಂಗ್ ಲಾಟಲ್ಲಿ ಹೋಗಿ ನಿಲ್ಸಿದೀವಿ ಅಷ್ಟೇ. ಅನಘ, ನಂಗೆ ಯಾಕೋ ಭಯ ಆಗುತ್ತೆ. ಫನ್ಗೆ ಅಂತ ಮಾಡಕ್ ಹೋಗಿ ಮಾನ ಪ್ರಾಣ ಕಳ್ಕೋಬೇಕಾಗತ್ತೆ. ಇನ್ನು ಎಷ್ಟು ದಿನ ಅಂತ ಈ ಹುಡುಗಾಟ? ನಡ್ದಷ್ಟ್ ದಿನ ನಡೀಲಿ. ಕಂಟಿನ್ಯೂಸ್ ಆಗಿ ಕಾರ್ ಲಿಫ್ಟ್ ಮಾಡೋದ್ ಬೇಡ. ವಾರಕ್ಕೊಂದ್ಸಲ ಒಳ್ಳೆ ಬ್ರ್ಯಾಂಡು, ಒಳ್ಳೆ ಮಾಡೆಲ್ ಸಿಕ್ಕಾಗ ಎತ್ತಣ. ಎತ್ತೋದಿ ನಿಲ್ಸ್ಬಿಟ್ರೆ ನಮ್ಗ್ ತುಂಬಾ ಲಾಸ್ ಆಗತ್ತೆ ಸಚಿನ್. ಏನ್ ಮಹಾ ಬಂಡವಾಳ ಹಾಕಿದ್ಯಾ ನೋಡು ಲಾಸ್ ಆಗೋಕೆ. ಇದೆಲ್ಲ ಬೇಡ ಅನಗ, ಬೇರೆ ಏನಾದ್ರೂ ಮಾಡೋಣ. ಏನ್ ಮಾಡಿದ್ರು ರಿಸ್ಕ್ ಇದ್ದೇ ಇದೆ. ಹೆದರ್ಕೊಂಡ್ ಕೂತ್ರೆ ಸುಖ ಸಿಗಲ್ಲ. ಸುಖ ಪಡ್ದೆ ಬದುಕಿ ಏನ್ ಪ್ರಯೋಜನ? ನಮ್ಮನ್ನ ಬಡವರಾಗಿ ಹುಡ್ಸಿದ್ನಲ್ಲ ಆ ದೇವ್ರ ತಪ್ಪು. ನಾವೇನ್ ಬ್ಯಾಂಕ್ ಲೂಟಿ ಮಾಡ್ತೀವ? ಸಾರಿ ಕೇಳಿದ್ರೆ ಸುಮ್ನಾಗುವಂತ ಜುಜುಬಿ ವೆಹಿಕಲ್ ಲಿಫ್ಟಿಂಗ್. ನಮ್ಗೆ ಜುಜುಬಿ, ಕಳ್ಕೊಂಡವರಿಗೆ? ಅವತ್ತು ಆ PC ಕಾರ್ ನಂಬರ್ ಬರ್ಕೊಂಡ. ಅವನ್ ಮನ್ಸಲ್ಲಿ ನಾವಿಬ್ರು ರೆಕಾರ್ಡ್ ಆಗಿದೀವಿ. ಯಾವತ್ತೂ ಏನೋ ನಮ್ಗೆ ಎಡವಟ್ಟಾಗತ್ತೆ ಅಂತ ಅನ್ಸ್ತಾ ಇದೆ. ಆ ಪಾಪದ ಪೇದೆಗಳಿಗೆ ಅಷ್ಟೊಂದ್ ಬುದ್ಧಿ ಎಲ್ಲೂ ಇರತ್ತೆ? ಓದಕ್ ಬರಲ್ಲ, ಬರಿಯಕ್ ಬರಲ್ಲ, ನಾಮಕ ವಾಸ್ತೆ ಡ್ಯೂಟಿ ಮಾಡ್ತಾ ಇದ್ರು. ಅವ್ರಿಗೆ ಹೆದರ್ಕೊಂಡ್ರೆ ಅಷ್ಟೇ. ನಿನಗೆ ಗೊತ್ತಿಲ್ಲ ಅನಘ, ಈ ಪೊಲೀಸ್ ಕಮಿಷನರ್ಗಳಿಂದ ತಪ್ಪಿಸ್ಕೋಬಹುದು. ಆದ್ರೆ ಈ ಕಾನ್ಸ್ಟೇಬಲ್ಗಳಿರ್ತಾರಲ್ಲ, ಪ್ರಚಂಡ್ರು, ಎಂತೆಂಥ ಕೇಸ್ನ ಪತ್ತೆ ಮಾಡಿದಾರೆ ಗೊತ್ತಾ ಅವರು. ಇಷ್ಟು ಪುಕ್ಲ ಆದವನು ಶುರು ಮಾಡ್ಲೇಬಾರ್ದಾಗಿತ್ತು. ಕಾರು ಬೈಕು ರುಚಿ ಹತ್ಸಿ ಈಗ ಬೇಡ ಅಂದ್ರೆ? ನಾನು ಡ್ರೈವಿಂಗ್ ಕಲಿಬೇಕಾಗಿತ್ತು. ನಿನ್ನೆ ನಂಬಿ ನಾನ್ ಕೆಟ್ಟೆ. ಹಿಂದ್ಗಡೆ ನೋಡು ಹ್ಯಾಕ್ ಕೂತಿದ್ದಾರೆ, ಹೊಟ್ಟೆ ಉರ್ಸೋಕೆ. ಇವ್ರಿಗೇನ್ ಬೇರೆ ಜಾಗ ಸಿಗ್ಲಿಲ್ವಾ? ಎಲ್ರ ಹತ್ರನೂ ಬೈಕ್ ಇದೆ, ನಾವೇ ಪರಮ ಪಾಪಿಗಳು. ಆಯ್ತಪ್ಪ, ಕಳ್ತನ ಬೇಡ. ಅವನತ್ರ ಬೈಕ್ ಕೇಳು ನೋಡೋಣ. ಹಲೋ, ಹಾಯ್. ಒಂದ್ ಅರ್ಧ ದಿನ ನಿಮ್ಮ ಬೈಕ್ ಸಿಗುತ್ತಾ? ನನ್ ಬೈಕು ನನ್ ಲವರ್ ಇದ್ದಾಗೆ, ದಯವಿಟ್ಟು ಇದನ್ನ ಮಾತ್ರ ಕೇಳ್ಬೇಡಿ. ನೋಡ್ದಾ, ನನ್ ಮಾತ್ ಕೇಳು. ನಮ್ ಕೆಲ್ಸನ ಮುಂದುವರ್ಸೋಣ, ಆದ್ರೆ ಹುಷಾರಾಗಿ ಮಾಡೋಣ. ನಮ್ಗೆ ಲಿಫ್ಟಿಂಗ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅನಗ, ವಾರ್ಡನ್ ಸೆಂಟ್ರಲ್ ಜೈಲ್ ಲಾಕ್ ಮಾಡ್ತಾರೆ ಬಾರೆ.
ಸರಿ ಕಣೋ, ಲೇಟ್ ಆಯ್ತು, ನಾನು ಬರ್ತೀನಿ. ನಾನು ಹೇಳಿದ ವಿಷಯ ಸರಿಯಾಗಿ ಯೋಚನೆ ಮಾಡು. ಬಾಯ್. ನನ್ ಮುಖ ನೋಡ್ತಾ ಇದ್ರೆ ನೀವು ಪ್ರೀತಿ ಉಕ್ಕಿ ಹರಿಯೋಗ್ ಕಾಣ್ತಾ ಇದ್ಯಾ? ಖಂಡಿತ ಇಲ್ಲ. ಮತ್ಯಾಕ್ ಅಸಂಬದ್ಧವಾದ ಪ್ರಶ್ನೆ ಕೇಳ್ತಾ ಇದ್ದೀರಾ? ನನಗೆ ನಿಮ್ಮ ಮೇಲೆ ಕೋಪ ಬಂದಿದೆ. ಎಷ್ಟು ಬಂದಿದೆ ಅಂದ್ರೆ ನಿಮ್ಮನ್ನೆತ್ತು ಕೆಳಕ್ ಕುಕ್ ಬಿಡ್ಲಾ ಅನ್ನೋಷ್ಟು ಬಂದಿದೆ. ಕುಕ್ ಬಿಡೋದು ತಾನೆ? ನಿಮ್ಮನ್ ಎತ್ತೋಕಾಗಿದ್ರೆ ಅದನ್ನ ನಿಮ್ಮಿಂದ ಹೇಳಿಸ್ಕೊತಾ ಇರ್ಲಿಲ್ಲ. ಸ್ವಲ್ಪ ದಪ್ಪ ಆಗಿರೋದು ಈ ಥರದಲ್ಲಾದ್ರೂ ಒಳ್ಳೇದಾಯ್ತಲ್ಲ ಬಿಡು. ನನಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಮಾತು ನಿಜವಾಗ್ಲೂ ಸತ್ಯ ಮೇಘ. ಹಾಗಾದ್ರೆ ನನಗ್ ಕೋಪ ಬಂದಿರೋದು ಒಳ್ಳೇದು ಅನ್ಕೊಂಡು ತೆಪ್ಪಗ್ ಬಿದ್ಕೊಳ್ಳಿ. ಅಲ್ವೇ ಮೇಘ, ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಹೀಗೆ ಕೋಪ ಮಾಡ್ಕೊಂಡಿದ್ಯಾ? ಬೆಳಿಗ್ಗೆ ಮಾತಾಡೋಕೆ ಬಂದಾಗ್ಲೂ ಮಾತಾಡಲಿಲ್ಲ. ಈಗ ನೀನು ಮುಖ ತುಂಬ ಹೊತ್ಕೊಂಡು ಮಲ್ಕೊಂಡ್ರೆ ಆಗಿರೋ ಕನ್ಕನ ಹೇಗೆ ಮುಚ್ಚೋದು? ಬಾಯಿ ಮುಚ್ಕೊಂಡು ಮಲ್ಕೊಳ್ಳಿ, ಕನ್ಕ ತಾನಾಗೆ ಮುಚ್ಕೊಳತ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರೆ ಬಸವಣ್ಣ. ಈ ಬಸಮ್ಮ ನುಡಿದರೆ ಗರಗಸ ಕುಯ್ದಂತಿರಬೇಕು ಅಂತಾಳೆ. ಹೇಗಪ್ಪ ಇದನ್ನೆಲ್ಲ ಸಹಿಸ್ಕೊಂಡು ಬದುಕ್ಲಿ? ಏನ್ರಿ ನನ್ನನ್ ಗರ್ಗಸ ಅಂತ ಇದ್ದೀರಾ? ನೀನ್ ಅಲ್ವೇ ತಾಯಿ ಗರ್ಗಸ, ನಿನ್ ನಾಲ್ಗೆ. ನನಗೆ ಅವಮಾನ ಮಾಡ್ಬೇಕು ಅಂತ ಮತ್ತೆ ನನ್ನನ್ನು ಮಾತಾಡ್ಸಕ್ ಬಂದ್ರಿ ಅಲ್ವಾ? ಮಿಸ್ಸಸ್ ಮೇಘ, ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಕೋಪನ ಇಳಿಸಿ ಸಮಾಧಾನ ಮಾಡೋಣ ಅಂತ, ಅದನ್ನ ಇನ್ನಷ್ಟು ಜಾಸ್ತಿ ಮಾಡಿ ಕೆರಳಿಸೋಣ ಅಂತ ಅಲ್ಲ. ನಾನು ಬೆಳಿಗ್ಗೆ ಮಾತಾಡಿದ್ರಲ್ಲಿ ಏನಾದರೂ ತಪ್ಪನ್ಸಿದ್ರೆ ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸ್ಬಿಡು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಅಪ್ಪನ ವೈರ್ಯನ ಕಟ್ಕೋಬೇಡ. ಅಟ್ಲೀಸ್ಟ್ ಅವರಿಂದ ನಮಗೆ ಹಣ ಬರೋವರೆಗೂ ಇದೊಂದನ್ನ ನನಗೋಸ್ಕರ ಪಾಲಿಸಿದ್ರೆ ನಮ್ಮ ಕನಸಿನ ಮನೆ ನನ್ಸಾಗೋದಕ್ಕೆ ಅನುಕೂಲ ಆಗುತ್ತೆ. ಪ್ಲೀಸ್. ಸರಿ ಆಯ್ತು, ತಪ್ಪಾಯ್ತು. ಅಬ್ಬಾ, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ನಿಮ್ಮ ಅಪ್ಪಂಗೆ ಕ್ಲಿಯರ್ ಆಗಿ ಹೇಳ್ಬಿಡಿ, ನನ್ನ ವಿಷಯಕ್ಕಾಗ್ಲಿ ನಮ್ಮ ಮನೆಯವ್ರ ವಿಷಯಕ್ಕಾಗ್ಲಿ ಯಾವತ್ತೂ ತಲೆ ಹಾಕೋದ್ ಬೇಡ ಅಂತ. ಅದ್ರ ಅವಶ್ಯಕತೆ ನಿಮ್ಗಿಲ್ಲ ಮೇಘ. ಯಾಕೆ? ನೀನ್ ಬೆಳಿಗ್ಗೆ ತೆಗೆದ ಖ್ಯಾತೆ ನೋಡಿಯೂ ಅಪ್ಪ ಇನ್ನೊಂದ್ಸಲ ನಿಮ್ಮ ಮನೆಯವ್ರ ಸುದ್ದಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದೀಯಾ? ನೀನ್ ಕಾಸು ಕೊಟ್ಟು ಮಾತಾಡು ಅಂದ್ರೂ ಅವ್ರು ಮಾತಾಡೋದಿಲ್ಲ. ಇದಕ್ಕೂ ಕೋಪ ಮಾಡ್ಕೋಬೇಡ. ಬಿ ಹ್ಯಾಪಿ, ಬಿ ಕೂಲ್. ಮನ್ಸನ್ನ ಕಹಿ ಮಾಡ್ಕೋಬೇಡ. ಸಿಹಿಯಾದ ಮನ್ಸಿದ್ರೆ ಸಿಹಿ ಕನ್ಸು ಬೀಳತ್ತಂತೆ. ಗುಡ್ ನೈಟ್.
ಪಾಪ ಪ್ರತಿಭಾ, ಎಷ್ಟು ಕಾಳಜಿ ಪ್ರೀತಿಯಿಂದ ಟಿಫಿನ್ಗೆ ಹೋಗೋಣ ಅಂತ ಕರೆದ್ರು. ನಾನು ಯಾಕೆ ಮೈ ಮೇಲೆ ಹಾವು ಬಿದ್ದವನ ಹಂಗೆ ಆಡ್ಬಿಟ್ಟೆ. ಅಷ್ಟಕ್ಕೂ ಅವ್ರ ಜೊತೆ ಹೋಗಿದ್ರೆ ನನಗೆ ಆಗ್ತಿದ್ದ ನಷ್ಟವಾದ್ರೂ ಏನು? ಶ್ರಾವಣ ನೋಡ್ಬಿಡ್ತಾನೆ ಅನ್ನೋ ಭಯನ, ಪರಿಚಯಸ್ಥರು ಇನ್ಯಾರೋ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿ ಏನ್ ತಿಳ್ಕೊಳ್ತಾರೆ ಅನ್ನೋ ಹೆದರಿಕೆನ, ಹೆದರ್ಪುಕ್ಲ ಇನ್ನು ಇಡೀ ಜನ್ಮ ಹಿಂಗೆ ಹೋಯ್ತು.